ನಮಸ್ತೆ ಸ್ನೇಹಿತರೆ, ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಿನ್ನ ಜೊತೆ ನನ್ನ ಕತೆ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಈ ಸೀರಿಯಲ್ ನಿಮ್ಗೆ ಇಷ್ಟ ಇದ್ದರೆ ಒಂದು ಲೈಕ್ ಕೊಡಿ. ಇಲ್ಲಿ ಸತ್ಯ ಅವರು ರೆಸ್ಟೋರೆಂಟ್ಗೆ ಬರ್ತಾರೆ. ಅಲ್ಲಿನ ವೆಯ್ಟರ್, ಸರ್ ರೆಸ್ಟೋರೆಂಟ್ ಕ್ಲೋಸ್ ಆಗಿದೆ ಅಂತ ಹೇಳಿದಾಗ ಸತ್ಯ ಅವರು, ರೆಸ್ಟೋರೆಂಟ್ ಕ್ಲೋಸ್ ಆಗಿದೆಯಾ, ಮತ್ತೆ ಇಲ್ಲೊಬ್ರು ಬರಕ್ಕೆ ಹೇಳಿದ್ರಲ್ಲ, ಯಾರದು ಅಂತ ಅವ್ರಿಗೆ ಕಾಲ್ ಮಾಡ್ತಾ ಇರ್ತಾನೆ. ಈಗ ಇಲ್ಲಿಗೆ ಸಾಕ್ಷಿ ಬರ್ತಾರೆ. ನೀವು ಕರೆ ಮಾಡುವ ಚಂದಾದಾರರು ಈಗ ನಿಮ್ಮ ಕಣ್ಣ ಮುಂದೆಲೇ ಇದ್ದಾರೆ ಅಂತ ಸಾಕ್ಷಿ ಹೇಳ್ತಾರೆ. ನೀವಾ ನನಗೆ ಕಾಲ್ ಮಾಡಿದ್ದು, ಯಾಕೆ ಈ ರೀತಿ ಮಾಡಿದ್ರಿ, ಯಾಕೆ ಸುಳ್ಳು ಹೇಳಿದ್ರಿ ಅಂತ ಹೇಳಿದಾಗ ಸಾಕ್ಷಿಯವರು, ಇನ್ನೇನು ಸತ್ಯ ಅವರೇ, ನಾವು ಅಕಸ್ಮಾತಾಗಿ ಭೇಟಿ ಆಗೋದೇ ಆಯಿತು, ಒಂದು ದಿನ ಕೂಡ ಕಾಫಿ ಕುಡಿಯೋಕ್ಕೆ ಭೇಟಿ ಆಗೇ ಇಲ್ಲ. ಮೊನ್ನೆ ಆ ಟೀ ಅಂಗಡಿಲಿ ಟೀ ಕುಡಿದು ಕಳಿಸ್ಬಿಟ್ರಿ, ಅದಕ್ಕೆ ನಿಮ್ಮ ಜೊತೆ ಮಾತಾಡಬೇಕಿತ್ತು, ಅದಕ್ಕೆ ನಾನೇ ಕಾಫಿ ಟ್ರೀಟ್ ಕೊಡೋಣ ಅಂತ ಹೇಳ್ಬಿಟ್ಟು ನಿಮ್ಮನ್ನು ಕರೆಸಿದ್ದು ಅಂತ ಹೇಳಿದಾಗ ಸತ್ಯ ಅವರು, ಛೇ ಎಂಥ ಕೆಲಸ ಮಾಡಿಬಿಟ್ರಿ, ನಾನಿವತ್ತು ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕಾಯಿತು, ತುಂಬ ಇಂಪಾರ್ಟೆಂಟ್ ಕೆಲಸ ಇತ್ತು ಅಂತ ಹೇಳಿದಾಗ ಸಾಕ್ಷಿಯವರು, ನೀವೇನು ಪೊಲೀಸಾ, ನೀವ್ಯಾಕೆ ಪೊಲೀಸ್ ಸ್ಟೇಷನ್ಗೆ ಹೋಗಬೇಕು ಅಂತ ಹೇಳಿದಾಗ ಸತ್ಯ ಅವರು, ನಾನು ಅವಾಗವಾಗ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾ ಇರ್ತೀನಿ, ತುಂಬ ಕೆಲಸ ಇರುತ್ತೆ, ಆದರೆ ಇವತ್ತು ಒಬ್ಬ ಖಡಕ್ ಪೊಲೀಸ್ ಆಫೀಸರು ಮಾಡೋ ಕೆಲಸಕ್ಕೆ ಚಪ್ಪಾಳೆ ತಟ್ಟಬೇಕಾಗಿತ್ತು, ಅದನ್ನು ಇವತ್ತು ನಾನು ಕಳ್ಕೊಂಡ್ಬಿಟ್ಟೆ ಅಂತ ಹೇಳಿದಾಗ ಸಾಕ್ಷಿಯವರು, ಏನು ಹೇಳ್ತಾ ಇದ್ದೀರಾ, ಓ ನಿಮ್ಮ ಫ್ರೆಂಡ್ ಅಜಿತ್ ಅವ್ರ ಬಗ್ಗೆ ಹೇಳ್ತಾ ಇದ್ದೀರಾ ಅಂತ ಹೇಳಿದಾಗ ಸತ್ಯ ಅವರು, ಹೌದು ಅವನ ಬಗ್ಗೆನೇ ಹೇಳ್ತಾ ಇರೋದು, ಏನಿವತ್ತು ಯಾವುದಾದ್ರೂ ಕೇಸ್ ಇತ್ಯರ್ಥ ಆಗೋದ್ರಲ್ಲಿದೆಯಾ ಅಂತ ಹೇಳಿದಾಗ ಸತ್ಯ ಅವರು, ಹೌದು ಈ ವಾಸ್ತವ್ಯ ಕಾಲೋನಿ ಇದೆಯಲ್ಲ, ಆ ಜನಗಳ ಮೇಲೆ ಅಟ್ಯಾಕ್ ಮಾಡಿಸಿದ್ಯಾರು ಅಂತ ಗೊತ್ತಾಗಿದೆ, ಇವತ್ತು ಅವ್ರನ್ನ ಅರೆಸ್ಟ್ ಮಾಡಕ್ಕೆ ಹೋಗಿದ್ದಾನೆ, ಅದನ್ನು ನನ್ನ ಕಣ್ಣಾರೆ ನೋಡಬೇಕಾಗಿತ್ತು, ನೀವು ಅದನ್ನು ತಪ್ಪಿಸ್ಬಿಟ್ರಿ ಕೇಳಿ ಸಾಕ್ಷಿಗೆ ಶಾಕ್ ಆಗುತ್ತೆ. ಯಾರಂತೆ ಮಾಡಿಸಿದ್ದು ಅಂತ ಹೇಳಿದಾಗ ಸತ್ಯ, ಆ ರಾಣ ಮತ್ತೆ ಅವ್ರ ಮಗಳು ಸಾಕ್ಷಿ ಅಂತ ಹೇಳಿದಾಗ ಸಾಕ್ಷಿಗೆ ಶಾಕ್ ಆಗುತ್ತೆ. ಹಾಗಾದ್ರೆ ನಿಮ್ಮ ಫ್ರೆಂಡು ಅವರನ್ನ ಕಂಡಿಡಿದ್ಬಿಟ್ರಂತ, ಸಾಕ್ಷಿ ಏನಿದ್ಯಂತೆ, ಆ ರೌಡಿಗಳೇ ನಾವೇ ಮಾಡಿರೋದಂತ ಒಪ್ಕೊಂಡಿದ್ದಾರೆ, ಅದು ಅಲ್ಲದೆ ಮಾತಾಡಿರೋ ಕಾಲ್ ರೆಕಾರ್ಡಿಂಗ್ ಇದೆ, ಇಷ್ಟು ಸಾಕಲ್ವಾ ಅಂತ ಹೇಳಿದಾಗ ಸಾಕ್ಷಿಯವರು, ಓ ಹೌದಾ, ನೋಡಿ ನೀವು ಇಷ್ಟೊಂದು ಇಂಪಾರ್ಟೆಂಟ್ ಕೆಲಸದಲ್ಲಿದ್ದೀರಾ ಅಂತ ನನಗೆ ಗೊತ್ತಿರಲಿಲ್ಲ, ಸಾರಿ, ಇನ್ನೊಂದು ದಿನ ಯಾವಾಗಾದ್ರೂ ಸಿಗೋಣ ಅಂತ ಹೇಳಿ ಸಾಕ್ಷಿ ಇಲ್ಲಿಂದ ಹೊರಟೋಗ್ತಾಳೆ. ಈಗ ಸತ್ಯ ಅವರು, ಪಾಪ ಇಷ್ಟು ಒಳ್ಳೆ ಹುಡುಗಿ, ಇವಳ ಹೆಸರು ಸಾಕ್ಷಿನೇ, ಅವಳ ಹೆಸರು ಸಾಕ್ಷಿನೇ, ಅವಳು ಸಾಕ್ಷಿನೇ, ಆದರೆ ವ್ಯಕ್ತಿತ್ವ ಮಾತ್ರ ಎಷ್ಟು ಡಿಫ್ರೆಂಟ್ ಇದೆ ಅಲ್ವಾ, ನನ್ನ ತಂಗಿ ಫ್ರೆಂಡ್ ಆದಮೇಲೆ ಇಷ್ಟು ಒಳ್ಳೆಯವಳಾಗಿರಲೇಬೇಕು ಅಂತ ಸತ್ಯ ಅವರು ಹೇಳ್ತಾರೆ. ಈಗ ಭೂಮಿ ಅಜಿತ್ ಅವ್ರಿಗೆ ಕಾಲ್ ಮಾಡ್ತಾರೆ. ಸಾಹೇಬ್ರೆ ಎಲ್ಲಿದ್ದೀರಾ ಸಾಹೇಬ್ರೆ, ವಾಕಿಂಗ್ ಅಂತ ಹೋದವರು ಇಷ್ಟೊತ್ತವರು ಬರಲೇ ಇಲ್ಲ, ಸದಾನಂದ ಅಣ್ಣ ಕೂಡ ಕಾಲ್ನ ಪಿಕ್ ಮಾಡಲೇ ಇಲ್ಲ ಅಂತ ಹೇಳಿದಾಗ ಅಜಿತ್ ಅವರು, ಭೂಮಿ ನಾವೊಂದು ಇಂಪಾರ್ಟೆಂಟ್ ಕೆಲಸದ ಮೇಲೆ ಈಚೆ ಬಂದಿದ್ದೀವಿ, ವಾಕಿಂಗ್ ಬಂದಿದ್ವಲ್ಲ, ಆ ವಾಸ್ತವ್ಯ ಕಾಲೋನಿ ಮೇಲೆ ಅಟ್ಯಾಕ್ ಮಾಡಿದ್ರಲ್ಲ ಆ ರೌಡಿಗಳು ಸಿಕ್ಬಿದ್ರು, ಅದನ್ನ ಮಾಡಿಸಿದ್ದಾರು ಅಂತ ಗೊತ್ತಾಗಿದೆ ಅಂತ ಹೇಳಿದಾಗ ಭೂಮಿ, ಯಾರು ಅಂತ ಹೇಳಿದಾಗ ಅಜಿತ್ ಅವರು, ರಾಣ ಮತ್ತೆ ಸಾಕ್ಷಿ ಅಂತ ಹೇಳ್ತಾರೆ. ಈಗ ಭೂಮಿ ರಾಣ ಮತ್ತೆ ಸಾಕ್ಷಿನ ಅಂತ ಹೇಳ್ತಾರೆ. ಇದನ್ನ ದೇವಯಾನಿಯವರು ಕೇಳಿಸ್ಕೊಂಡ್ಬಿಡ್ತಾರೆ. ರಾಣ ಮತ್ತೆ ಸಾಕ್ಷಿನ ಅರೆಸ್ಟ್ ಮಾಡಿ ಲಾಕಪ್ ಹಾಕೋವರೆಗೂ ನಾನಿವತ್ತು ಮನೆಗೆ ಬರೋದಿಲ್ಲ. ಭೂಮಿ, ಸಾಹೇಬ್ರೆ ಆ ರಾಣಗೆ ಸರಿಯಾಗಿ 4 ಕೊಡಿ ಸಾಹೇಬ್ರೆ, ಅವನು ಜಾಸ್ತಿ ಆಡ್ತಾನೆ ಅಂತ ಹೇಳಿದಾಗ ಅಜಿತ್ ಅವರು, ನೋಡು ಈ ವಿಷಯನ ಮನೆಯವ್ರಿಗೆ ಯಾರು ಹೇಳ್ಬೇಡ ಅಂತ ಹೇಳಿದಾಗ ಭೂಮಿ, ಮನೆಯವ್ರಿಗೆ ಯಾರು ಹೇಳ್ಬಾರ್ದ, ಯಾಕೆ ಸಾಹೇಬ್ರೆ ಅಂತ ಹೇಳಿದಾಗ ಅಜಿತ್ ಅವರು, ನೋಡು ನಾವು ಅರೆಸ್ಟ್ ಮಾಡೋಕ್ಕಿಂತ ಮುಂಚೆ ಈ ವಿಷಯ ರಾಣ ಗೊತ್ತಾದ್ರೆ ಅವನು ಎಸ್ಕೇಪ್ ಆಗೋ ಚಾನ್ಸಸ್ ತುಂಬ ಇರುತ್ತೆ, ಯಾರಿಗೂ ಹೇಳ್ಬೇಡ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾರೆ. ಈಗ ದೇವಯಾನಿಯವರು, ಓ ರಾಣ ಮತ್ತೆ ಸಾಕ್ಷಿನ ಅರೆಸ್ಟ್ ಮಾಡಕ್ ನೋಡ್ತಾ ಇದ್ದಾನ, ಹೇಗಾದ್ರೂ ಮಾಡಿ ಆ ಸಾಕ್ಷಿನ ಎಸ್ಕೇಪ್ ಮಾಡಬೇಕು ಅಂತ ದೇವಯಾನಿಯವರು ಮನಸಲ್ಲೇ ಅನ್ಕೊಂತಾರೆ. ಇಲ್ಲಿ ಮಕ್ಕಳು ಚಾಕ್ಲೇಟ್ ತಗೊಂಡು ತಿಂತಾ ಇರ್ತಾರೆ. ಇದನ್ನ ನೋಡಿ ಅಪ್ಪು ಹೊಟ್ಟೆ ಉರ್ಕೊಂತಾಳೆ. ನಿಮಗೆ ನಾಚಿಕೆ ಆಗಲ್ವಾ, ಕಂಡೋರಸು ತಗೊಂಡು ಈ ರೀತಿ ಮಾಡ್ತಾ ಇದ್ದೀರಲ್ಲ, ಕಳ್ಳನ ಮಕ್ಕಳ ಅಂತ ಹೊಡೆಯಕ್ಕೆ ಹೋಗ್ತಾರೆ. ಈಗ ಭೂಮಿ ಬಂದು ಅಪ್ಪು ಕೈನ ಇಟ್ಕೊತಾರೆ. ಅಪೇಕ್ಷಾ ಅವರು ಬಡವರೇ ಇರ್ಬೋದು, ಆದರೆ ಕಳ್ಳರಲ್ಲ, ಮಾತನ್ನ ವಾಪಸ್ ತಗೋ, ಆ ಮಕ್ಕಳಿಗೆ ಹೊಡೆಯಕ್ಕೆ ಹೋಗ್ತೀಯಲ್ಲ, ಅವ್ರಿಗೇನು ಬುದ್ಧಿ ಇದೆಯಾ. ರಾಮನಾರಾಯಣ ಅವರು, ನನ್ನ ಮಕ್ಕಳು bagdire ಈ ರೀತಿ ಮಾತಾಡ್ತೀಯಾ ಅಂತ ಹೇಳಿದಾಗ ಭೂಮಿ, ಮಾವ ಆ ಮಕ್ಕಳನ್ನ ತುಂಬ ಬೈತಾ ಇದ್ರು, ಕಳ್ಳನ ಮಕ್ಕಳು ಅಂತೆಲ್ಲ ಬೈತಾ ಇದ್ರು ಮಾವ, ಅದನ್ನೇ ಬಾಯಿ ಮಾತಲ್ಲಿ ಹೇಳ್ಬೋದಲ್ವಾ ಅಂತ ಹೇಳಿದಾಗ ರಾಮನಾರಾಯಣ ಅವರು, ಈ ಸಮಸ್ಯೆಗಳೆಲ್ಲ ಯಾಕೆ ಆಗ್ತಿದೆ ಹೇಳಿ, ಕಾಲೋನಿ ಜನದಿಂದ ಅವ್ರನ್ನೇ ವಾಪಸ್ ಕಳಿಸ್ಬೇಕು ಅಂತ ಹೇಳಿದಾಗ ಭೂಮಿ, ಮಾವ ನಿಮ್ಮ ಕೈ ಮುಗಿದು ಬೇಡ್ಕೊತೀನಿ, ಒಂದು ಸ್ವಲ್ಪ ಅವ್ರಿಗೆ ಟೈಮ್ ಕೊಡಿ, ಆ ರಾಣ ಮತ್ತೆ ಸಾಕ್ಷಿನ ಅರೆಸ್ಟ್ ಮಾಡ್ತಾ ಇದ್ದಾರೆ, ಆಗ ಈ ಜನಗಳೆಲ್ಲ ಮತ್ತೆ ಕಾಲೋನಿಗೆ ಹೋಗ್ತಾರೆ ಅಂತ ಹೇಳಿದಾಗ ರಾಮನಾರಾಯಣ ಅವರು ಶಾಕ್ ಆಗ್ತಾರೆ. ಏನು, ಆ ರಾಣ ಅವ್ರನ್ನ ಅರೆಸ್ಟ್ ಮಾಡ್ತಾನ, ಯಾಕೆ ಅಜಿತ್ ಆ ರಾಣ ಇಂದನೇ ಬಿದ್ದಿದ್ದಾನೆ, ಮೊದಲು ರಾಣ ಅವ್ರಿಗೆ ಫೋನ್ ಮಾಡಿ ಇನ್ಫಾರ್ಮ್ ಮಾಡಬೇಕು ಅಂತ ರಾಮನಾರಾಯಣ ಅವರು ಫೋನ್ ಮಾಡಿ ರಾಣ ಅವ್ರಿಗೆ ಹೇಳ್ತಾರೆ.
ಈಗ ಭೂಮಿ ಮನಸ್ಸಲ್ಲೇ ಅಯ್ಯೋ ಸಾಹೇಬ್ರು ಯಾರಿಗೂ ಹೇಳ್ಬೇಡ ಅಂತ ಹೇಳಿದ್ರು, ನಾನೀಗ ಹೇಳ್ಬಿಟ್ನಲ್ಲಪ್ಪ ಏನು ಮಾಡೋದು ಅಂತ ಅಜಿತ್ ಅವ್ರಿಗೆ ಕಾಲ್ ಮಾಡ್ತಾ ಇರ್ತಾಳೆ. ಆದರೆ ಅಜಿತ್ ಅವರು ಕಾಲ್ ಪಿಕ್ ಮಾಡೋದಿಲ್ಲ. ಈಗ ಅಜಿತ್ ಅವರು ರಾಣಾ ಅವ್ರ ಮನೆ ಮುಂದೆ ಬಂದು ಬೈಕ್ ನಿಲ್ಲಿಸ್ತಾರೆ. ಭೂಮಿ ಕಾಲ್ನ ಪಿಕ್ ಮಾಡ್ತಾರೆ. ಸಾಹೇಬ್ರೆ, ಒಂದು ಎಡವಟ್ಟು ಆಗೋಯ್ತು, ನೀವು ರಾಣಾ ಅವ್ರನ್ನ ಅರೆಸ್ಟ್ ಮಾಡೋದು ಮಾವಂಗೆ ಗೊತ್ತಾಗೋಯ್ತು ಸಾಹೇಬ್ರೆ ಅಂತ ಹೇಳಿದಾಗ ಅಜಿತ್ ಅವ್ರಿಗೆ ಶಾಕ್ ಆಗುತ್ತೆ. ಯಾರು ಹೇಳಿದ್ದು? ನೀನಾ ಹೇಳಿದ್ದು ಅಂತ ಹೇಳಿದಾಗ ಭೂಮಿ ಹೌದು ಸಾಹೇಬ್ರೆ, ಬಾಯಿ ತಪ್ಪಿ ಹೇಳ್ಬಿಟ್ಟೆ ಅಂತ ಹೇಳಿದಾಗ ಅಜಿತ್ ಅವರು ನಾನು ಅಷ್ಟು ಸಾರಿ ಹೇಳಿದ್ದೀನಿ ಯಾರಿಗೂ ಹೇಳ್ಬೇಡ ಅಂತ, ಯಾಕೆ ಹೇಳ್ದೆ? ಈಗ ಭೂಮಿ ಸಾಹೇಬ್ರೆ ಹೇಳ್ಬೇಕಾದ ಪರಿಸ್ಥಿತಿ ಬಂತು ಅದಕ್ಕೆ ಹೇಳ್ದೆ. ಆಗ ಅಜಿತ್ ಅವರು ಸರಿ ಆಯ್ತು, ನಾನೀಗ ಮನೆ ಒಳಗಡೆ ಹೋಗ್ತಾ ಇದ್ದೀನಿ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾರೆ. ಈಗ ರಾಣಾ ಅವ್ರ ಮನೆ ಒಳಗಡೆ ಪೊಲೀಸರು ಬರ್ತಾರೆ. ಇದನ್ನ ನೋಡಿ ರಾಣಾ ಮತ್ತೆ ಸಾಕ್ಷಿ ಅವರು ಗಾಬರಿ ಆಗ್ತಾರೆ. ಈಗ ಅಜಿತ್ ಅವರು ಬೇಡಿನ ತೋರಿಸ್ತಾರೆ. ಆಗ ರಾಣಾ ಅವರು ಚಂದಮಾಮ ಕತೆ ಹೇಳ್ತಿದ್ಯಾ, ಹೇಳು ಹೇಳು, ನಾವು ಚಿಕ್ಕ ವಯಸ್ಸಲ್ಲಿ ಹೇಳ್ತಾ ಇದ್ವಿ, ಈಗ ನೀನ್ ಹೇಳ್ತಾ ಇದೀಯಾ? ಹೇಳ್ಬೇಕಾದ್ರೆ ರಾಮನಾರಾಯಣ ಅವರು ರಾಣಾ ಅವ್ರಿಗೆ ಕಾಲ್ ಮಾಡ್ತಾರೆ. ರಾಣಾ ಸರ್, ನನ್ನ ಮಗ ಗೊತ್ತಿಲ್ಲದಲೆ ನಿಮ್ಮನ್ನ ಅರೆಸ್ಟ್ ಮಾಡಕ್ ಬಂದಿದ್ದಾನೆ, ಅವನು ಏನಾದ್ರೂ ಬಂದ್ರೆ ಅವನಿಗೆ ಫೋನ್ ಕೊಡಿ ಸರ್, ಅರೆಸ್ಟ್ ಮಾಡಬೇಡ ಅಂತ ನಾನೇ ಹೇಳ್ತೀನಿ ಅಂತ ಹೇಳಿದಾಗ ರಾಣಾ ಅವರು ಡೋಂಟ್ ವರಿ ಸರ್, ನಿಮ್ಮ ಮಗನಿಂದ ಏನು ತಪ್ಪಾಗೋದಿಲ್ಲ, ಸರಿ ಆಯ್ತು ಅಂತ ಹೇಳಿ ಕಾಲ್ ಕಟ್ ಮಾಡ್ತಾರೆ. ಸಾಕ್ಷಿ ನೋಡಿದ್ಯಾ ಎಂತ ವಿಪರ್ಯಾಸ, ಮಗ ಅರೆಸ್ಟ್ ಮಾಡಕ್ ಬರ್ತಾನೆ, ಅದನ್ನ ಅಪ್ಪನೇ ಫೋನ್ ಮಾಡಿ ಹೇಳ್ತಾನೆ, ಎಂತ ವಿಪರ್ಯಾಸ ಅಲ್ವಾ? ನಾನು ಮನಸ್ಸು ಮಾಡಿದ್ರೆ ನಿಮ್ಮಪ್ಪನ ಈಗಲೇ ನನ್ನ ಕಾಲು ಹಿಡ್ಕೊಂಡು ಬೇಡ್ಕೊಳ್ಳೋ ಹಂಗೆ ಮಾಡ್ತೀನಿ, ನೋಡ್ತೀಯಾ ಅಂತ ಹೇಳಿದಾಗ ಅಜಿತ್ ಅವರು ನಿನ್ನ ಕೆಪಾಸಿಟಿ ಏನು ಅಂತ ಸ್ಟೇಷನ್ ಕರ್ಕೊಂಡೋಗಿ ತೋರಿಸ್ಲಾ ಅಂತ ಗದರುತ್ತಾರೆ. ನಿಮ್ಮನ್ನ ಅರೆಸ್ಟ್ ಮಾಡೋಕ್ಕೆ ಅರೆಸ್ಟ್ ವಾರೆಂಟ್ ತಂದಿದ್ದೀನಿ, ನಿಮ್ಮನ್ನ ಅರೆಸ್ಟ್ ಮಾಡಕ್ ಬೇಕಾದ ಕಾಲ್ ರೆಕಾರ್ಡಿಂಗ್ ಸಾಕ್ಷಿಗಳೆಲ್ಲ ಇದೆ ಅಂತ ತೋರಿಸ್ತಾರೆ. ಈಗ ಅಜಿತ್ ಅವ್ರಿಗೆ ಕಾಲ್ ಬರುತ್ತೆ. ಆಗ ಸಾಕ್ಷಿಯವರು ತುಂಬಾ ಇಂಪಾರ್ಟೆಂಟ್ ಕಾಲ್ ಇರಬೇಕು, ಪಿಕ್ ಮಾಡಿ ಅಜಿತ್ ಅಂತ ಹೇಳಿದಾಗ ಅಜಿತ್ ಅವರು ಕಾಲ್ ಪಿಕ್ ಮಾಡ್ತಾರೆ. ನೋಡಿ ಅಜಿತ್ ಅವರೇ, ನೀವು ಇವಾಗ ಎಲ್ಲಿದ್ದೀರೋ ಆ ಕೆಲಸನೆಲ್ಲ ಅಲ್ಲಿಂದ ಅಲಕೆ ಬಿಟ್ಟು ಬೇಗ ಸ್ಟೇಷನ್ಗೆ ವಾಪಸ್ ಬನ್ನಿ, ನೋಡಿ ಇಂಪಾರ್ಟೆಂಟ್ ಕಾಲ್, ನನ್ನ ಮಾತನ್ನ ನೆಗ್ಲೆಕ್ಟ್ ಮಾಡಬೇಡಿ, ಬಿ ಕೇರ್ಫುಲ್ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾರೆ. ಈಗ ಅಜಿತ್ ಅವರು ಬೇಜಾರಿಂದ ವಾಪಸ್ ಬರ್ತಾರೆ. ಅಜಿತ್ ಅವರು ಮನೆಗೆ ಬಂದಾಗ ಭೂಮಿ ಅಲ್ಲ ರೀ, ನೀವು ಆ ಸಾಕ್ಷಿನ ಅರೆಸ್ಟ್ ಮಾಡಕ್ ಹೋದಾಗ ನಿಮ್ಮ ಡಿಪಾರ್ಟ್ಮೆಂಟ್ ಅವರು ನಿಮ್ಮನ್ನ ಟ್ರಾನ್ಸ್ಫರ್ ಮಾಡಿದಾರ, ಇದೇನ್ರಿ ಇದು ಅಂತ ಹೇಳಿದಾಗ ಅಜಿತ್ ಅವರು ಅದೇನೇ ಆಗಿರ್ಲಿ, ಈ ಯೂನಿಫಾರ್ಮ್ ನನ್ನ ಮೈ ಮೇಲಿರೋವರೆಗೂ, ಆ ಸ್ಟಾರ್ಗಳು ನನ್ನ ಭುಜದ ಮೇಲೆ ಮಿನುಗ್ತಾ ಇರೋವರೆಗೂ ನಾನು ಆ ರೌಡಿಗಳನ್ನ ಅರೆಸ್ಟ್ ಮಾಡೇ ಮಾಡ್ತೀನಿ. ಭೂಮಿ ಸರಿ ರೀ, ನೀವು ಅವರನ್ನ ಅರೆಸ್ಟ್ ಮಾಡಕ್ ಹೋಗ್ತಾ ಇದ್ದೀರಾ ಅಂತ ಗೊತ್ತಾಗೈತಾನೆ ಅವ್ರು ನಿಮ್ಮನ್ನ ಟ್ರಾನ್ಸ್ಫರ್ ಮಾಡಿರೋದು, ಈ ವಿಷಯ ಮೊದಲು ಯಾರಿಗೆ ಗೊತ್ತಾಗಿರ್ಬೋದು, ಯಾರು ನಿಮ್ಮನ್ನ ಟ್ರಾನ್ಸ್ಫರ್ ಮಾಡಿಸಿರ್ಬೋದು ಅಂತ ಹೇಳಿದಾಗ ಅಜಿತ್ ಅವ್ರಿಗೆ ಶಾಕ್ ಆಗುತ್ತೆ. ಭೂಮಿ ಮಾತು ಕೇಳಿ ಮನೆಯವರು ಕೂಡ ಶಾಕ್ ಆಗುತ್ತೆ. ಇಲ್ಲಿಗೆ ಸಂಚಿಕೆ ಮುಕ್ತಾಯಗೊಳ್ಳುತ್ತೆ. ದಯವಿಟ್ಟು ನಿಮ್ಮ